ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶ್ರಾವಣ ಶನಿವಾರ, ಹಾಗೆ ನಮ್ಮ ಮನೆ ದೇವರ ಅಂದರೆ ತಿರುಪತಿ ವೆಂಕಟೇಶ್ವರನ ವಾರ ಕೂಡ ಇವತ್ತಾಗಿದೆ. ಹಾಗೆ ಗಣಪತಿಯ ವ್ರತವನ್ನು ಮಾಡೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದೇಳ್ತೀನಿ. ವ್ರತವನ್ನು ಮಾಡ್ತಾ ಇರೋದ್ರಿಂದ ಶ್ರಾವಣ ಮಾಸ ಪೂರ್ತಿ ನಾನು 3:15ಗೆ ಎಳ್ಳಲೇಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಆಗಿತ್ತು, 6 ಗಂಟೆ ಆಗಿತ್ತು. ಹಾಗೆ ಶನಿವಾರ ಆಗಿರೋದ್ರಿಂದ ಇವತ್ತು ಶ್ರಾವಣ ಶನಿವಾರ ಬೇರೆ ವಿಶೇಷವಾಗಿ ಪೂಜೆ ಮಾಡಿರ್ತಾರೆ ಆಂಜನೇಯ ಸ್ವಾಮಿಗೆ. ಹಾಗಾಗಿ ನಾನು ಸ್ವಲ್ಪ ತುಳಸಿಯನ್ನ ತಗೊಂಡೋಗಿ ಕೊಡೋಣ ಅಂತೇಳಿ ಸ್ವಲ್ಪ ತುಳಸಿಯನ್ನ ಕೊಯ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಾವು ಹೋಗಿ ಇವತ್ತು ಒಂದು ಹಣ್ಣುಕಾಯಿಯನ್ನ ಮಾಡಿಸ್ಕೊಂಬರೋಣ ಅಂತ ಹೇಳಿ ಬೇಗನೆ 6 ಗಂಟೆಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ರಿ, ಆಗ್ಲೇ ತುಂಬಾನೇ ಜನ ದೇವಸ್ಥಾನದಲ್ಲಿ ಇದ್ರು. ನಾನು ಯಾವಾಗಲೂ ಮಾಮೂಲಿಯಾಗಿ 5:15ಗೆ ಬಂದ್ಬಿಡ್ತೀನಿ, ಅವಾಗ ಜನ ಸ್ವಲ್ಪ ಕಡಿಮೆ ಇರ್ತಾರೆ. ಆದರೆ ಇವತ್ತು ನಮ್ಮ ಮನೆಯವರು ಕೂಡ ಬರ್ತೀನಿ ಅಂದಿದ್ದಕ್ಕೆ ಸ್ವಲ್ಪ ತಡ ಆಯಿತು. ಮತ್ತೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ಅಂದರೆ ತುಂಬಾ ರಶ್ ಆಗುತ್ತೆ ಇವತ್ತು. ಯಾಕಂದ್ರೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇಲ್ಲಿ ಇವತ್ತು ಅನ್ನ ಸಂತರ್ಪಣೆ ಇದೆ. ಹಾಗಾಗಿ ತುಂಬಾನೇ ಅಂದರೆ ತುಂಬ ರಶ್ ಆಗ್ತಾ ಇತ್ತು. ಆಗಲೇ ಬೆಳಗ್ಗೆನೆ ದರ್ಶನ ಮಾಡಿಕೊಂಡು ಬೆಳಗ್ಗೆನೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂಥೇಳಿ 6 ಗಂಟೆಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಒಂದು ಸುತ್ತು ಪ್ರಾಕಾರವನ್ನು ಸುತ್ತುತ್ತಾ ಇದ್ದೀನಿ ಸ್ನೇಹಿತರೆ. ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಬೆಳಗ್ಗೆ ದೇವಸ್ಥಾನಕ್ಕೆ ಬಂದು ಹೋಗ್ಬಿಟ್ರೆ ಏನೋ ಒಂಥರ ಶಾಂತಿ, ಎಲ್ಲೂ ಸಿಗದ ಸುಖ ಆ ಭಗವಂತನ ಸನ್ನಿಧಾನದಲ್ಲಿ ಸಿಗುತ್ತೆ ಅನ್ನೋದು ಸತ್ಯವಾದ ಮಾತು ಸ್ನೇಹಿತರೆ. ಎಷ್ಟೇ ಕಷ್ಟಗಳಿರಲಿ, ದುಃಖಗಳಿರಲಿ, ಸಮಸ್ಯೆಗಳಿರಲಿ, ಜೀವನದಲ್ಲಿ ಒತ್ತಡಗಳಿರಲಿ, ನಾವು ಬೆಳಗ್ಗೆನೆ ಸ್ವಲ್ಪ ಬೇಗನೆ ಎದ್ದು ಕೆಲಸ ಮುಗಿಸ್ಕೊಂಡು ದೇವರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಒಂದು ದರ್ಶನ ಮಾಡಿಕೊಂಡು ನಮ್ಮ ದಿನವನ್ನ ಶುರು ಮಾಡಿದ್ವಿ ಅಂದ್ರೆ ಖಂಡಿತ ಆ ದಿನ ಪೂರ್ತಿ ನಾವು ಸಂತೋಷವಾಗಿರ್ತೀವಿ. ಯಾಕಂದ್ರೆ ನಾವು ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನ ದಿನನಿತ್ಯ ಮಾಡಿಬಿಟ್ರೆ, ಒಂದು ದೃಢವಾದ ವಿಶ್ವಾಸವನ್ನಿಟ್ಟು ಆ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಅಂತೂ ಮಾಡೇ ಮಾಡ್ತೀವ. ಆ ಪ್ರಾರ್ಥನೆಗೆ ಖಂಡಿತ ಫಲ ಇದೆ ಸ್ನೇಹಿತರೆ. ಅಂದ್ರೆ ಪ್ರಾರ್ಥನೆಗೆ ಅಷ್ಟೊಂದು ಶಕ್ತಿ ಇದೆ, ಭಗವಂತನ ನಾಮಸ್ಮರಣೆಗೂ ಕೂಡ ಅಷ್ಟೊಂದು ಶಕ್ತಿ ಇದೆ. ಹೊರಗಡೆ ಆಗ್ಲೇ ಹೂವು, ಹಣ್ಣು, ತೆಂಗಿನಕಾಯಿ ಎಲ್ಲವನ್ನ ಮಾರ್ಲಿಕ್ಕೆ ಜನ ಇಟ್ಕೊಂಡು ಕುತ್ಕೊಂಡಿದ್ರು. ನೋಡ್ರಿ, ಇಲ್ಲಿ ಸೀತಾರಾಮ ಲಕ್ಷ್ಮಣ ಆಂಜನೇಯನ ವಿಗ್ರಹಗಳು ಕೂಡ ಇದ್ದಾವೆ. ಬೆಳಗ್ಗೆನೆ ಅಭಿಷೇಕ ಮಂಗಳಾರತಿ ಆದಮೇಲೆ ಮತ್ತೊಂದ್ಸರಿ ಅಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡ್ತಾರೆ ಸ್ನೇಹಿತರೆ. ವಿಶೇಷ ದಿನ ಅಲ್ವಾ, ಹಾಗಾಗಿ ಇವತ್ತು ಬಹಳ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ತಡ ಆಗ್ತಾ ಇದೆ. ಇಲ್ಲ ಮಿಕ್ಕ ದಿನಗಳಲ್ಲಿ ಇಲ್ಲಿ ಬೇಗನೆ 5:15ಗೆ ಪೂಜೆ ಆಗ್ಬಿಡುತ್ತೆ ಸ್ನೇಹಿತರೆ, ಯಾವಾಗಲೂ ಅಷ್ಟೇ. ಮತ್ತೆ ಆಂಜನೇಯ ಸ್ವಾಮಿ ದರ್ಶನ ನೀವು ಕೂಡ ಮಾಡಿದರೆ ಖಂಡಿತ ಆಂಜನೇಯನ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ವಾತಾವರಣ 6 ಗಂಟೆ ಆಗಿದೆ. ತುಂತುರು ಮಳೆ ಬೇರೆ ಬರ್ತಾ ಇತ್ತು ನಮ್ಮ ಊರಲ್ಲಿ. ಎಷ್ಟೊಂದು ಜನ ಇದ್ದಾರೆ ನೋಡ್ರಿ ಬೆಳಗ್ಗೆ 6 ಗಂಟೆಗೆ. ಅಂದರೆ ನಾವು ಅನ್ಕೊಳ್ಬೇಕು, ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಮುಗಿಸ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ನಾವು ಅನ್ಕೊಂಡ್ರೆ ಅದು ಹಾಗೇ ಆಗತ್ತೆ ಸ್ನೇಹಿತರೆ. ಜೀವನ ಇಡೀ ಕೇವಲ ನಮಗೋಸ್ಕರನೇ ಒದ್ದಾಡ್ತೀವಿ. ಆದರೆ ನಾವು ಭಗವಂತನಿಗೆ ಒಂದು ಸ್ವಲ್ಪನಾದ್ರೂ ಸಮಯವನ್ನು ಮೀಸಲಿಡಲೇಬೇಕು ಸ್ನೇಹಿತರೆ. ನಾವು ಭಗವಂತನಿಗೆ ಸ್ವಲ್ಪ ಸಮಯ ಮೀಸಲಿಟ್ರೆ ಆ ಭಗವಂತ ನಮಗೋಸ್ಕರ ಅವನ ಸಮಯವನ್ನು ಕೊಡ್ತಾನಂತೆ ಸ್ನೇಹಿತರೆ. ಹಾಗಾಗಿ ಯಾವಾಗಲೂ ನಮ್ದು ಇದ್ದಿದ್ದೇ ಜೀವನ ಅಂದಮೇಲೆ ಕಷ್ಟ, ಸಮಸ್ಯೆಗಳು, ಒತ್ತಡಗಳು ಇದ್ದೇ ಇರ್ತವೆ. ಕಷ್ಟಗಳು ಇಲ್ದಂಗೆ ಇರೋದೇ ಇಲ್ಲ. ಯಾಕಂದರೆ ಕರ್ಮಕ್ಕನುಸಾರವಾಗಿ, ನಮ್ಮ ಹಿಂದಿನ ಜನ್ಮದ ಕರ್ಮಕ್ಕನುಸಾರವಾಗಿ ನಾವು ಈ ಪ್ರಾರಬ್ಧ ವರ್ತಮಾನವನ್ನು ಅನುಭವಿಸ್ತಾ ಇರ್ತೀವಿ. ಹಾಗಾಗಿ ಕಷ್ಟಗಳಂತೂ ಇದ್ದೇ ಇರ್ತವೆ. ಒಂದ್ರ ಹಿಂದೆ ಕಷ್ಟ ಬಂದರೆ ಒಂದ್ರ ಹಿಂದೆ ಸುಖ ಬರುತ್ತೆ ಸ್ನೇಹಿತರೆ. ಅಂದ್ರೆ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿರ್ತೀವಲ್ವಾ, ನಮಗೆ ಕಾಲಕ್ಕೆ ತಕ್ಕ ಹಾಗೆ ಫಲದ ರೂಪದಲ್ಲಿ ಸಿಗ್ತಾ ಇರತ್ತೆ. ಯಾವಾಗ್ಲೂ ಒಂದೇ ರೀತಿಯ ಯೋಚನೆ ಮಾಡ್ತಾ ನಾವು ಬದುಕೋದ್ರ ಬಗ್ಗೆನೇ ಚಿಂತನೆ ಮಾಡಬಾರ್ದು. ಭಗವಂತನ ಬಗ್ಗೆನೂ ಸ್ವಲ್ಪ ಚಿಂತನೆಯನ್ನ ಮಾಡಬೇಕು. ಭಗವಂತನಿಗೆ ನಾವು ಸ್ವಲ್ಪ ನಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟರೆ ಅವನ ಅಮೂಲ್ಯವಾದ ಸಮಯವನ್ನ ಅವರು ನಮಗೆ ನಮ್ಮ ಕಷ್ಟ ಕಾಲದಲ್ಲಿ ಕೊಡ್ತಾರೆ ಸ್ನೇಹಿತರೆ. ಆ ಮಾರ್ಗದರ್ಶನವಾಗಿ ಮುಂದೆ ಇರ್ತಾರೆ, ನಮ್ಮ ರಕ್ಷಣೆಯಾಗಿ ಹಿಂದೆ ಇದ್ದೇ ಇರ್ತಾರೆ ಸ್ನೇಹಿತರೆ. ಯಾವತ್ತೂ ನಾವು ಭಗವಂತನಲ್ಲಿ ವಿಶ್ವಾಸವನ್ನ ಕಳ್ಕೋಬಾರ್ದು. ಹಿಂದಿನ ದಿನನೇ ನಾನು ಹಲಸಿನ ಎಲೆಯ ಕಡುಬನ್ನ ಅಂದ್ರೆ ಕೊಟ್ಟೆ ಕಡುಬನ್ನ ಮಾಡಬೇಕು ಅಂತೇಳಿ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವರ ಊರು ಸಾಗರ. ಅವ್ರ ಊರಲ್ಲಿ ಅವರಮ್ಮ ಇದನ್ನ ತುಂಬಾ ಅವರಿಗೆ ಮಾಡ್ಕೊಡ್ತಿದ್ರಂತೆ. ಹಾಗಾಗಿ ಅವ್ರು ಯಾವಾಗ್ಲೂ ಒಂದೊಂದ್ಸರಿ ಇದನ್ನ ಮಾಡಿಸ್ಕೊಳ್ತಾರೆ. 15 ದಿವಸಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ ಅಂತೂ ನಾನು ಈ ಹಲಸಿನ ಎಲೆಯ ಕೊಟ್ಟೆ ಕಡುಬನ್ನ ಮಾಡೇ ಮಾಡ್ತೀನಿ ಸ್ನೇಹಿತರೆ. ಈ ರೀತಿಯಾಗಿ ನಾನು ಒಂದು 1/4 kg ಉದ್ದಿನ ಬೇಳೆಯನ್ನ ತೊಳೆದು ಒಂದು 12 ಗಂಟೆ ಅಷ್ಟೊತ್ತಿಗೆ ನೆನೆಸಿಟ್ಟಿದ್ದೆ. ರಾತ್ರಿ ಅದನ್ನ ನೈಸ್ ಪೇಸ್ಟ್ ಆಗಿ ಮಾಡ್ಕೊಂಡೆ. ತುಂಬಾ ನೀರ್ ಹಾಕಿ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿ ಹದದಲ್ಲೇ ರುಬ್ಕೊಳ್ಬೇಕು. ನೀರ್ ಮಾಡ್ಕೊಂಡ್ಬಿಟ್ರೆ ಎಲೆಯಲ್ಲಿ ಅದು ಸೋರ್ ಹೋಗ್ಬಿಡುತ್ತೆ. ಹಾಗಾಗಿ ನೋಡ್ರಿ, ಇಲ್ಲಿ ನಾನು ಅಕ್ಕಿ ರವೆಯನ್ನ ತಗೊಂಡಿದ್ದೀನಿ. ನಾನು ಏನು ಬೀಸೆಕಲ್ಲಲ್ಲಿ ಬೀಸಿ ಅಕ್ಕಿ ರವೆಯನ್ನ ತಿಂಗಳಿಗೆ ಬೇಕಾದಷ್ಟು ಮಾಡಿಟ್ಕೊಳ್ತೀನಲ್ಲ, ಅದೇ ಅಕ್ಕಿ ರವೆಯನ್ನ ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಅಂಗಡಿಯಲ್ಲಿ ಸಿಗೋ ಇಡ್ಲಿ ರವೆಯನ್ನ ಕೂಡ ಬಳಸ್ಕೊಳ್ಬಹುದು ಸ್ನೇಹಿತರೆ. ನೋಡ್ರಿ, ಉದ್ದಿನ ಬೇಳೆ ಇಷ್ಟು ಗಟ್ಟಿ ಹದದಲ್ಲಿ ರುಬ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರಾತ್ರಿನೇ ಕಲಸಿ ಎತ್ತಿಟ್ಬಿಡ್ತೀನಿ ಸ್ನೇಹಿತರೆ. ಕೆಲವೊಂದ್ಸರಿ ಉಪ್ಪನ್ನ ಬೆಳಗ್ಗೆ ಹಾಕ್ತೀನಿ, ಕೆಲವೊಂದ್ಸರಿ ರಾತ್ರಿನೇ ಹಾಕ್ಬಿಡ್ತೀನಿ. ಹಾಗಾಗಿ ನಿಮ್ಗೆ ತೋರಿಸ್ಬಿಡೋಣ ಅಂತ ಹೇಳಿ ನಾನಿಲ್ಲಿ
ರಾತ್ರಿನೇ ಉಪ್ಪು ಹಾಕಿ ಇಡ್ಲಿ ಹಿಟ್ಟನ್ನ ಕಲಸಿ ಹದ ಮಾಡಿ ಮುಚ್ಚಿ ಎತ್ತಿಟ್ಬಿಟ್ಟೆ. ನಂತರ ಮತ್ತೆ ರಾತ್ರಿ ಮಲಗಬೇಕಾದ್ರೆ ಸ್ವಲ್ಪ ಅಡಿಗೆ ಮನೆಯ ಕೆಲಸಗಳನ್ನ ಮುಗಿಸಿಟ್ಕೊಂಡ್ರೆ ನಮಗೆ ಬೆಳಗ್ಗೆ ಬಹಳ ಅಂದ್ರೆ ಬಹಳ ಸುಲಭ ಆಗುತ್ತೆ. ಹಾಗಾಗಿ ಗ್ಯಾಸ್ ಕಟ್ಟೆನ ರಾತ್ರಿನೇ ಸ್ವಲ್ಪ ವಿನೆಗರ್ ಹಾಕಿ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ವಿನೆಗರ್ ಹಾಕಿ ಒರೆಸೋದ್ರಿಂದ ಇರುವೆಗಳ ಕಾಟ ಇರೋದಿಲ್ಲ ಸ್ನೇಹಿತರೆ. ರಾತ್ರಿನೇ ಈ ರೀತಿ ಗ್ಯಾಸ್ ಕಟ್ಟೆನೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ತೀನಿ. ಅಡಿಗೆ ಮನೆ ಕಸ ಗುಡಿಸಿ ರಾತ್ರಿ ಯಾವುದೇ ಕಾರಣಕ್ಕೂ ನೆಲ ಒರೆಸಬಾರ್ದು. ಆದ್ರೆ ಗ್ಯಾಸ್ ಕಟ್ಟೆನ ಗ್ಯಾಸ್ ಸ್ಟವ್ ಅನ್ನ ನೀಟಾಗಿ ಒರೆಸಿ ಇಟ್ಕೋಬಹುದು ಸ್ನೇಹಿತರೆ. ಆದ್ರೆ ಅಡಿಗೆ ಮನೆ ಕಸ ಗುಡಿಸಿ ನೆಲ ಒರೆಸಿ ಯಾವುದೇ ಕಾರಣಕ್ಕೂ ರಾತ್ರಿ ಹೊತ್ತು ಮಲಗಬಾರ್ದು. ಕಸ ಏನೇ ಇದ್ರೂ ಅದನ್ನ ತುಂಬಿ ಒಂದ್ ಕಡೆ ಡಸ್ಟ್ಬಿನ್ನಿಗೆ ಹಾಕಿ ಎತ್ತಿಟ್ಕೊಳ್ಬೇಕೆ ಹೊರತು ಕಸ ಗುಡಿಸಿ ಯಾವುದೇ ಕಾರಣಕ್ಕೂ ನೆಲ ಒರೆಸಿ ಮಲ್ಕೊಳ್ಬಾರ್ದು. ಬೆಳಗ್ಗೆ ಬೇಗ ಅನುಕೂಲ ಆಗುತ್ತೆ ಅಂತ ಈ ರೀತಿ ಪದ್ಧತಿಯನ್ನ ಮಾಡಬಾರ್ದು. ಇದು ಅಷ್ಟು ಒಳ್ಳೇದಲ್ಲ ಮನೆಯ ಏಳ್ಗತಿಗೆ ಸ್ನೇಹಿತರೆ. ಹಾಗೆ ಬೆಳಗ್ಗೆ ಬೇಗನೆ ದೇವಸ್ಥಾನಕ್ಕೆ ಹೋಗೋದಿರತ್ತೆ ಅಂತ ಹೇಳಿ ನಮ್ಮ ಮನೆಯವರು ರಾತ್ರಿನೇ ಹಲಸಿನ ಎಲೆಯ ಕೊಟ್ಟೆಯನ್ನ ಮಾಡಿ ಎತ್ತಿಡ್ತಾ ಇದ್ದಾರೆ ಸ್ನೇಹಿತರೆ. ರಾತ್ರಿಯಲ್ಲಿ ನಾವು ಇಡ್ಲಿ ಮಾಡೋದಕ್ಕೂ ಹಲಸಿನ ಎಲೆಯಲ್ಲಿ ನಾವು ಇಡ್ಲಿ ಹಿಟ್ಟನ್ನ ಹಾಕಿ ಹಬೆಯಲ್ಲಿ ಬೇಯಿಸೋದ್ರಿಂದ ಹಲಸಿನ ಎಲೆಯಲ್ಲಿರುವ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಸಿಗ್ತವೆ ಸ್ನೇಹಿತರೆ. ಹಲಸಿನ ಎಲೆಯಲ್ಲಿ ಶುಗರ್ ಅನ್ನ ನಿಯಂತ್ರಣ ಮಾಡೋ ಶಕ್ತಿ ಕೂಡ ಇದೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಒಳ್ಳೆಯ ಪರಿಮಳ ಕೂಡ ಆ ಇಡ್ಲಿಗಳು ಬರ್ತವೆ ಸ್ನೇಹಿತರೆ. ಅಂದ್ರೆ ನಮ್ಗೆ ಸಿಟಿ ಕಡೆ ಈಗ ಎಲೆಗಳು ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿಯನ್ನ ಮಾಡ್ತೀವಿ, ಇಲ್ಲ ಅಂತಲ್ಲ. ಆದ್ರೆ ನಾವ್ ಎಲ್ಲಿಗಾರು ಹೋದಾಗ ಕಾರಲ್ಲಿ ಹೋಗ್ತಾ ಇರ್ತೀವಿ ಅನ್ಕೊಳ್ರಿ, ಅಲ್ಲಿ ರೋಡ್ ಸೈಡ್ಗೆ ಹಲಸಿನ ಮರ ಸಿಗತ್ತೆ. ಆ ಸಮಯದಲ್ಲಿ ಒಂದು 50 ಎಲೆನ ನಾವು ಕಿತ್ತಿ ತಂದಿಟ್ಕೊಂಡ್ಬಿಟ್ರೆ, ಮನೆಯಲ್ಲಿ ಫ್ರಿಡ್ಜ್ ಇರತ್ತಲ್ಲ, ಎಲ್ಲರ ಮನೇಲಿ ಈಗ ಸಾಮಾನ್ಯವಾಗಿ ಫ್ರಿಡ್ಜ್ ಇರುತ್ತೆ, ಎತ್ತಿಡ್ಕೊಂಡ್ರೆ ಮಾರನೇ ದಿನ ನಾವು ಅದನ್ನ ಈ ರೀತಿ ಹಬೆಯಲ್ಲಿ ಬೇಯಿಸುವ ಕಡುಬನ್ನ ಇಡ್ಲಿಯನ್ನ ಮಾಡ್ಕೊಳ್ಳೋದಕ್ಕೆ ಉಪಯೋಗಕ್ಕೆ ಬರುತ್ತೆ ಸ್ನೇಹಿತರೆ. ಏನೇ ಆದ್ರೂ ಸ್ವಲ್ಪ ನಮಗೆ ಮುಂದಾಲೋಚನೆ ಇರಬೇಕು ಜೀವನದಲ್ಲಿ. ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾವು ಕೇಳಿ ತಿಳ್ಕೊಂಡಿರ್ತೀವಿ, ಆದ್ರೆ ಅದನ್ನ ನಾವು ಬಳಸೋದೇ ಇಲ್ಲ. ಅಂದ್ರೆ ಅದು ನಮಗೆ ಸಿಗೋದಿಲ್ಲ ಅಂತ ಹೇಳಿ ನಾವು ಅದನ್ನ ತಾತ್ಸಾರ ಮಾಡ್ಬಿಟ್ಟಿರ್ತೀವಿ. ತಾತ್ಸಾರ ಮಾಡಬಾರ್ದು. ಎಲ್ಲೋ ಒಂದು ಹಲಸಿನ ಮರವನ್ನ ನೋಡಿದಾಗ ಇದರಿಂದ ನಮಗೆ ಒಳ್ಳೇದಿದೆ ಆರೋಗ್ಯಕ್ಕೆ, ಹಾಗಾಗಿ ಇದರಿಂದ ಒಂದು 50 ಎಲೆ ತಗೊಂಡು ಹೋಗೋಣ, ಈ ಹಿಟ್ಟನ್ನ ಮಾಡಿ ಇದಕ್ಕೆ ಹಾಗೆ ತುಂಬಿಸಿ ಬೇಯಿಸ್ಕೊಳ್ಳೋದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ನಾವು ಅನ್ಕೊಂಡ್ರೆ ಅದೇ ರೀತಿ ನಮ್ಗೆ ಅಭ್ಯಾಸ ಆಗ್ತಾ ಹೋಗ್ತವೆ ಸ್ನೇಹಿತರೆ. ಅಂದ್ರೆ ನಾವೆಷ್ಟೇ ಆಧುನಿಕತೆಯತ್ತ ಓಡ್ತಾ ಇದ್ರು ನಾವೆಷ್ಟು ಹೈಜಿನಿಕ್ ಆಗ್ತಾ ಇದೀವೋ ಆರೋಗ್ಯದ ದೃಷ್ಟಿಯಲ್ಲಿ ಆರೋಗ್ಯ ಕೂಡ ಅಷ್ಟೇ ಸಮಸ್ಯೆಗಳಿಗೆ ಈಡಾಗ್ತಾ ಇದೆ. ಅದೇ ಹಿಂದಿನ ಕಾಲದಲ್ಲಿ ತುಂಬಾ ಹೈಜಿನಿಕ್ ಮಾಡಿ ಜನ ಬದುಕ್ತಿರ್ಲಿಲ್ಲ, ಆದ್ರೆ ಅವರ ಆರೋಗ್ಯ ಮಾತ್ರ ತುಂಬಾ ಚೆನ್ನಾಗಿರ್ತಿತ್ತು ಸ್ನೇಹಿತರೆ, ತುಂಬಾ ಗಟ್ಟಿಯಾಗಿರ್ತಿದ್ರು. ಯಾಕಂದ್ರೆ ಆಗಿನ ಜನರ ಆಲೋಚನೆಗಳು ಬಹಳ ಶುದ್ಧವಾಗಿರ್ತಿದ್ದು, ಈಗಿನ ಜನರ ಉದ್ದೇಶಗಳು ಕೂಡ ಬಹಳ ಒಳ್ಳೇದಿತ್ತು ಸ್ನೇಹಿತರೆ. ಈಗ ಆಗ್ಬಿಟ್ಟಿದೆ ಅಂದ್ರೆ ನಾವಷ್ಟೇ ಬದುಕಬೇಕು ಅನ್ನೋ ಸ್ವಾರ್ಥ ಮೂಡ್ಬಿಟ್ಟಿದೆ. ಹಾಗಾಗಿ ನಾವ್ ಏನನ್ನ ಕೊಡ್ತೀವೋ ಅದೇ ನಮಗೆ ಮರಳಿ ಸಿಗ್ತಾ ಇದೆ ಸ್ನೇಹಿತರೆ. ವಾಸ್ತವವಾಗಿ ಹೇಳ್ಬೇಕು ಅಂದ್ರೆ ಇದೇ ಸತ್ಯವಾದ ವಿಚಾರ. ನಾವ್ ಎಷ್ಟೇ ದುಡಿಬಹುದು, ಎಷ್ಟೇ ಏನೇ ಮಾಡ್ಲಿ, ಸ್ವಲ್ಪ ದಾನ ಧರ್ಮ ಸೇವೆಯನ್ನ ಮಾಡೋ ಮನೋಭಾವವನ್ನು ಹೊಂದಿದಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ಅದೇ ನಮ್ಮ ಭವಿಷ್ಯವಾಗಿ ನಮ್ಗೆ ಮುಂದೆ ಸಿಗುತ್ತೆ ಸ್ನೇಹಿತರೆ. ನಮ್ಮ ಮಕ್ಕಳಿಗೂ ಕೂಡ ಅದು ರಕ್ಷಣೆಯಾಗಿ ನಿಲ್ಲುತ್ತೆ ಅನ್ನೋದನ್ನ ನಾವ್ ಯಾವುದೇ ಕಾರಣಕ್ಕೂ ಮರಿಬಾರ್ದು. ನಮ್ಮ ಮನೆ ಹಿಂದ್ಗಡೆ ಸ್ವಲ್ಪ ದೂರದಲ್ಲಿ ಮರ ಇತ್ತು, ಅದರಲ್ಲೇ ಸ್ವಲ್ಪ 4-5 ಹರೆಗಳನ್ನ ತಂದು ಕಟ್ ಮಾಡಿಟ್ಕೊಂಡು ಅದರ ಎಲೆಯನ್ನ ಚೆನ್ನಾಗಿ ನೀರಲ್ಲಿ ತೊಳೆದು ಒರೆಸಿ ನಂತರ ಈ ಕೊಟ್ಟೆಯನ್ನ ಮಾಡಿ ಎತ್ತಿಟ್ಕೊಳ್ತಾ ಇದೀವಿ ಸ್ನೇಹಿತರೆ. ನಮ್ಗೆ ಏನೂ ಫಲ ಸಿಗೋಲ್ಲ, ಕೆಲಸ ಮಾಡಿದ್ರೆ ಅಷ್ಟೇ ನಮ್ಗೆ ಫಲ ಸಿಗೋದು, ದುಡಿಮೆ ಮಾಡಿದ್ರಷ್ಟೇ ಹಣ ಸಿಗೋದು ಅಂತೇಳಿ ನಾವು ಹೇಗೆ ನಂಬ್ತೀವೋ ಹಾಗೆ ನಾವು ಒಂದು ಆರೋಗ್ಯ ಭರಿತವಾದ ಅಡಿಗೆ ಮಾಡಿದ್ರೇನೆ ತಾನೇ ನಾವು ಊಟ ಮಾಡ್ಲಿಕ್ಕೆ ಸಾಧ್ಯ. ಹಾಗೆ ಅಡಿಗೆ ಮಾಡ್ದೇನೆ ಊಟ ಮಾಡಕ್ಕೆ ಆಗತ್ತಾ? ಇಲ್ಲ ತಾನೇ. ಮಾಡುವ ಶ್ರಮವನ್ನಂತೂ ನಾವು ಪಡ್ಲೇಬೇಕು ತಾನೆ. ಅದೇ ರೀತಿ ಸ್ನೇಹಿತರೆ ಈ ಸೃಷ್ಟಿ ಇರೋದು ಕೂಡ ಅದೇ ರೀತಿ. ನಾವು ಭಗವಂತನಿಗೆ ಸ್ವಲ್ಪ ಸಮಯ ಕೊಟ್ಟು ಅವನ ಸೇವೆಯನ್ನು ನಾವು ಮಾಡಿದ್ವಿ ಅಂದ್ರೆ ಖಂಡಿತ ಆ ಭಗವಂತ ಕೂಡ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡಿದು ನಡೆಸ್ತಾರೆ ಸ್ನೇಹಿತರೆ. ನೋಡ್ರಿ ಸ್ನೇಹಿತರೆ, ಬೆಳಗ್ಗೆನೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದೆ. ಇವಾಗ ಹಿಟ್ಟನ್ನ ಒಂದ್ಸರಿ ಕೈ ಆಡಿಸ್ಕೊಳ್ತಾ ಇದ್ದೀನಿ. ನಾನು ಸೋಡಾ ಪುಡಿಯನ್ನ ಯಾವಾಗಲೂ ಸ್ವಲ್ಪ ಬಳಸೋದು ಕಡಿಮೆ ಸ್ನೇಹಿತರೆ. ನೀವು ಬೇಕಾದ್ರೆ ಸ್ವಲ್ಪ ಸೋಡಾ ಪುಡಿಯನ್ನ ಕೂಡ ಇದಕ್ಕೆ ನೀವು ಬೆಳೆಸ್ಕೊಳ್ಬಹುದು. ನೋಡಿ, ಈ ಕೊಟ್ಟೆನ ರಾತ್ರಿ ಏನ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಇನ್ನೊಂದ್ಸರಿ ನಮ್ಮ ಮನೆಯವರು ಬೆಳಗ್ಗೆ ನಲ್ಲಿಯಲ್ಲಿ ನೀರು ಬರ್ತಾ ಇತ್ತಲ್ಲ, ಸ್ವಲ್ಪ ನೀರಲ್ಲಿ ಚೆನ್ನಾಗಿ ತೊಳೆದು ಎತ್ತಿಟ್ಟಿದ್ರು. ಮತ್ತೆ ಅದನ್ನ ಚೆನ್ನಾಗಿ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕೂಡ ಮಾಮೂಲಿ ಇಡ್ಲಿಯನ್ನ ಯಾವಾಗ್ಲೂ ಇಡ್ಲಿ ಸ್ಟ್ಯಾಂಡ್ ಅಲ್ಲಿ ಮಾಡ್ಕೊಂಡು ತಿಂತೀರಲ್ವಾ. ಇನ್ಮೇಲಾದ್ರೂ ಯಾವಾಗಾದ್ರೂ ನೀವು ರೋಡಲ್ಲಿ ಓಡಾಡ್ಬೇಕಾದ್ರೆ ಇಲ್ಲ ರೋಡ್ ಸೈಡ್ ಅಂತೂ ಈ ಮರಗಳನ್ನ ಪುರಸಭೆಯವರು ನೆಟ್ಟೇ ಇರ್ತಾರೆ ಸ್ನೇಹಿತರೆ. ನೀವು ಎಲ್ಲಾದ್ರೂ ಈ ಮರಗಳನ್ನ ಕಂಡಾಗ ಇದರದೊಂದು 50-60 ಎಲೆಯನ್ನ ಹರ್ಕೊಂಡು ಬಂದು ಈ ರೀತಿ ಕೊಟ್ಟೆಯನ್ನ ಮಾಡ್ಕೊಂಡು, ಕೊಟ್ಟೆ ಮಾಡೋದನ್ನ ಕೂಡ ನಾನು ತೋರಿಸಿದೀನಿ. ಟೂತ್ ಪಿಕ್ಕಲ್ಲೂ ಕೂಡ ಮಾಡ್ಕೋಬಹುದು, ಇಲ್ಲಿ ತೆಂಗಿನ ಕಡ್ಡಿಯಲ್ಲಿ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ. ತೆಂಗಿನ ಕಡ್ಡಿಯನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಮಾಡ್ಕೊಳ್ಬಹುದು. ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ಕಡ್ಡಿ ಒಳ್ಳೇದಿರ್ಲಿಲ್ಲ, ಹಾಗಾಗಿ ನಾನು ಇವತ್ತು ಟೂತ್ ಪಿಕ್ ಇತ್ತು, ಅದರಲ್ಲೇ ನಾನು ಇವತ್ತು ಈ ಕೊಟ್ಟೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಮೊದಲಿಗೆ ನೆನಪಾಗ್ಲಿಲ್ಲ ನನಗೆ. ಇಲ್ಲ ಅಂದ್ರೆ ನಾನು ತೆಂಗಿನ ಗರಿಯನ್ನ ಅಮ್ಮನ ಮನೆಗೆ ಹೋಗಿ ತಗೊಂಡ್ ಬಂದು ಮಾಡ್ಕೋಬೇಕಾಗಿತ್ತು, ಸಂಜೆ ಆಗಿತ್ತಲ್ಲ, ಹಾಗಾಗಿ ಮತ್ತೆ ನಾನು ಹೋಗ್ಲಿಲ್ಲ. ಒಲೆಯನ್ನ ಹಚ್ಕೊಂಡು ಇಡ್ಲಿ ಸ್ಟ್ಯಾಂಡ್ ಅನ್ನ ಇಟ್ಟು ನೀರು ಕುದಿಲಿಕ್ಕೆ ಇಡ್ತಾ ಇದ್ದೀನಿ ಸ್ನೇಹಿತರೆ.
ಈ ರೀತಿ ನೋಡ್ರಿ ಕೊಟ್ಟೆ ಒಳಗೆ ನಾನು ಇಡ್ಲಿ ಹಿಟ್ಟನ್ನ ತುಂಬಿಸ್ಕೊಳ್ತಾ ಇದ್ದೀನಿ. ನಾವೇನು ಇಡ್ಲಿ ಪ್ಲೇಟ್ ಮೇಲೆ ಹಿಟ್ಟು ಹಾಕ್ತೀವಲ್ವ ಅದನ್ನ ನಾವು ಈ ಕೊಟ್ಟೆ ಒಳಗೆ ಹಾಕಬೇಕು ಸ್ನೇಹಿತರೆ. ಅಂದ್ರೆ ಹಲಸಿನ ಎಲೆಯ ಫ್ಲೇವರ್ ಜೊತೆಗೆ ಪರಿಮಳದ ಜೊತೆಗೆ ಆರೋಗ್ಯ ಕೂಡ ನಮಗೆ ಬೆಳಗ್ಗೆನೆ ನಮ್ಮ ದೇಹಕ್ಕೆ ಸಿಗುತ್ತೆ. ಶುಗರ್ ಕಂಟ್ರೋಲಿಗೆ ಬರುತ್ತೆ, BP ಕಂಟ್ರೋಲಿಗೆ ಬರುತ್ತೆ. ಹೇಳ್ಬೇಕು ಅಂದ್ರೆ ಹೇಳವಾದ ಆರೋಗ್ಯದ ಖನಿಜಾಂಶಗಳು ಈ ಎಲೆಯಲ್ಲಿ ಇದಾವೆ ಅಂದ್ರೆ ತಪ್ಪಾಗಲಾರದು ಸ್ನೇಹಿತರೆ. ಆಗಿನ ಕಾಲದ ತಿಂಡಿ ಅಂತಾನೆ ಹೇಳಿ, ಮಲೆನಾಡ ಕಡೆಯಲ್ಲೆಲ್ಲ ಇದನ್ನ ಈಗಲೂ ಸಹ ನಾವು ಮಾಡ್ತೀವಿ. ಆದ್ರೆ ಕೆಲವರಿಗೆ ಇದು ಎಲೆ ಸಿಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ, ಇಲ್ಲ ಇದ್ರದ್ದು ಪ್ರೊಸೀಜರ್ ಸ್ವಲ್ಪ ಕಷ್ಟ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನ ದೂರ ಮಾಡ್ತಾರೆ ಸ್ನೇಹಿತರೆ. ಅದೇ ನಾವು ಸ್ವಲ್ಪ ಪರಿಶ್ರಮ ಪಟ್ಬಿಟ್ರೆ ಆರಾಮಾಗಿ ನಾವು ಈ ತರನೇ ನಾವು ಕೂಡ ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ. ಈಗ ನೋಡ್ರಿ, ಆರೋಗ್ಯದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ಕಾಳಜಿ ವಹಿಸ್ತಾರೆ ಜನ. ತುಂಬಾ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಒಳ್ಳೊಳ್ಳೆ ಪದಾರ್ಥಗಳನ್ನ, ಆಹಾರಗಳನ್ನ ತಿನ್ನೋದ್ರ ಮೂಲಕ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಹೇಳಿ ನಾವು ಅನ್ಕೊಳ್ತೀವಲ್ವಾ. ಆ ದೃಷ್ಟಿ ನಮಗಿದೆ ಅಂದ್ರೆ, ಆ ದೃಷ್ಟಿಕೋನ ನಮಗಿದೆ ಅಂದ್ರೆ ಈ ರೀತಿ ಕೆಲವೊಂದು ಅಭ್ಯಾಸಗಳನ್ನ ನಾವು ಈಗಲೂ ಕೂಡ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಸ್ನೇಹಿತರೆ. ನೋಡ್ರಿ, ಹದವಾಗಿ ಬಹಳ ಸರಳವಾದ ರೆಸಿಪಿನೇ ಇದು. ಹೇಳಬೇಕು ಅಂದರೆ ಏನು ಇಡ್ಲಿ ಹಿಟ್ಟನ್ನು ನಾವು ಮಾಮೂಲಿಯಾಗಿ ಮಾಡ್ಕೊಳ್ತೀವಲ್ವ ಅದೇ ಥರ ಬ್ಯಾಟರಲ್ಲಿ ನಾವು ಹಿಟ್ಟನ್ನು ತಯಾರಿಸಿಟ್ಕೊಂಡು ನಂತರ ನಾವು ಅದನ್ನು ಈ ರೀತಿ ಕೊಟ್ಟೆಯನ್ನು ಮಾಡಿಕೊಂಡು ಅದರಲ್ಲಿ ತುಂಬಿಸಿ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಸ್ನೇಹಿತರೆ. ಅಂದರೆ ಈ ಕೊಟ್ಟೆಯನ್ನು ನಾನು ಯಾವ ರೀತಿ ಟೂತ್ ಪಿಕ್ಕಲ್ಲಿ ಚುಚ್ಚಿ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ. ಅಂದರೆ ಅದನ್ನು ಸೋರಬಾರ್ದು ಹಿಟ್ಟು. ಆ ರೀತಿಯಾಗಿ ನಾವು ಒಂದು ಕೊಟ್ಟೆ ಥರ ಪ್ಯಾಕ್ ಥರ ಅದನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಹಿಂದಿನ ದಿನನೇ, ಯಾವಾಗಾದ್ರೂ ಸ್ವಲ್ಪ ಟೈಮ್ ಇರುತ್ತಲ್ಲ ಆ ಸಮಯದಲ್ಲಿ ನಾವು ಇದನ್ನು ಮಾಡಿಟ್ಕೊಳ್ಬೇಕು. ಅಂದರೆ ಹಿಂದಿನ ದಿನನೇ ನಾವು ಈ ರೀತಿ ಮಾಡಿಟ್ಕೊಂಡ್ರೆ ಬೆಳಗ್ಗೆನೆ ನಮಗೆ ಅವಸರ ಅನ್ಸೋದೇ ಇಲ್ಲ, ಬೇಗನೆ ಆಗತ್ತೆ. ನೋಡ್ರಿ ಎಷ್ಟು ಮೃದುವಾಗಿ ಫ್ಲಫಿ ಆಗಿ ಈ ಕಡುಬುಗಳು ಬಂದಿದ್ದಾವೆ ಸ್ನೇಹಿತರೆ. ಅಂದ್ರೆ ಇಡ್ಲಿ ಅಂತಾನೂ ಅನ್ಕೊಳ್ಬಹುದು, ಕೊಟ್ಟೆ ಕಡುಬು ಅಂತಾನೂ ಅನ್ಕೊಳ್ಬಹುದು ಸ್ನೇಹಿತರೆ. ನಾವ್ ಹೇಗ್ ಬೇಕಾದ್ರೂ ಅನ್ಕೊಳ್ಬಹುದು ಇದನ್ನ. ನನ್ನ ಮಗನಿಗೆ ಮಾತ್ರ ಕೊಟ್ಟೆ ಕಡುಬು ಅಂತ ಹೇಳಲೇ ಇಲ್ಲ. ಅಮ್ಮ ನೀನ್ ಎಲೆಯಲ್ಲೆಲ್ಲ ಬೇಯಿಸ್ತೀಯ, ನಾನು ತಿನ್ನೋದಿಲ್ಲ ಅಂತ ಹೇಳಿ ಹಠ ಮಾಡ್ತಾ ಇದ್ನ. ಅದಕ್ಕೋಸ್ಕರ ನಾನೇನಂದೆ, ಇಲ್ಲಪ್ಪ ಇದೊಂಥರ ಇಡ್ಲಿ ಬಹಳ ಆರೋಗ್ಯಕ್ಕೆ ಒಳ್ಳೇದು, ನೀ ಬೇಗನೆ ದೊಡ್ಡವನಾಗ್ತೀಯಾ, ಶಕ್ತಿಶಾಲಿ ಆಗ್ತೀಯಾ, ಬುದ್ಧಿ ಜಾಸ್ತಿ ಆಗತ್ತೆ, ನೀನೇನೇ ಓದಿದ್ರು ಅದು ನೆನಪಲ್ಲಿ ಇರತ್ತಪ್ಪ ಅಂತ ಹೇಳಿ ಹಾಗೆ ಹೀಗೆ ಹೇಳ್ತಾ ಇದ್ದೆ. ಹಾಗೆ ನಮ್ಮ ಮನೆಯವರು ಕೂಡ ಒಂದು ಬಾಳೆ ಎಲೆಯನ್ನ ಕೊಯ್ಕೊಂಡು ಬಂದ್ರು. ನಾನು ಇಲ್ಲಿ ಇದಕ್ಕೆ ಕೊಬ್ಬರಿ ಮತ್ತೆ ಶೇಂಗಾವನ್ನ ಬಳಸ್ಕೊಂಡು ಚಟ್ನಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಸಾಂಬಾರ್ ಕೂಡ ಮಾಡಿಟ್ಟಿದ್ದೀನಿ. ನೀವು ಬೇಕಾದ್ರೆ ನೀವು ಹೆಸರುಬೇಳೆ ತವೆಯನ್ನ ಮಾಡ್ಕೊಳ್ಬಹುದು. ಹಾಗೆ ನಾನ್ ವೆಜ್ ತಿನ್ನೋರು ಅದ್ರ ಸಾರು ಜೊತೆಗೂ ಕೂಡ ಈ ಕೊಟ್ಟೆ ಕಡುಬನ್ನ ತಿನ್ಬೋದು. ಬಹಳ ಅಂದ್ರೆ ಬಹಳ ರುಚಿಯಾಗಿರುತ್ತೆ. ಟೊಮೊಟೊ ಬೇಳೆ ಹಾಕಿ ಕೂಡ ನೀವು ಇದನ್ನ ದಪ್ಪವಾಗಿ ಸಾರು ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ. ಅಂದ್ರೆ ಚಟ್ನಿನೂ ಚೆನ್ನಾಗಿರುತ್ತೆ, ಹಾಗೆ ಸಾಂಬಾರ್ ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಅನುಕೂಲನ ಆ ರೀತಿಯಲ್ಲಿ ಮಾಡ್ಕೊಂಡು ನೀವು ತಿನ್ಬೋದು ಸ್ನೇಹಿತರೆ. ನಾನಿಲ್ಲಿ ಇವತ್ತು ಚಟ್ನಿಯನ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೇಳೆ ಸಾಂಬಾರನ್ನ ಮಾಡಿದ್ದೀನಿ ಸ್ನೇಹಿತರೆ. ನೋಡ್ರಿ, ಬೆಳಗ್ಗೆ ಬೇಗ ಹೇಳೋದ್ರಿಂದ ಎಷ್ಟೆಲ್ಲ ಕೆಲಸ ಆಗತ್ತೆ. ನಾನು ಇಡ್ಲಿಗೆ ಇಟ್ಕೊಂಡು ಚಟ್ನಿಗೆ ರೆಡಿ ಮಾಡ್ಕೊಂಡು ಬೇಗನೆ ಬಟ್ಟೆನೂ ಕೂಡ ತೊಳೆದು ಹಾಕ್ಬಿಟ್ಟೆ. ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ, ಎರಡನೇ ಸರಿ ಮತ್ತೆ ನಾನು ಅದೇ ಕೊಟ್ಟೆಗಳಿಗೆ ಮತ್ತೆ ಹಿಟ್ಟನ್ನ ತುಂಬಿಸಿ ಇಳಿಕೆ ಇಡ್ತಾ ಇದ್ದೀನಿ. ಈ ರೀತಿ ನೋಡ್ರಿ, ಬೆಳಗ್ಗೆ ಬೇಗ ಹೇಳೋದ್ರಿಂದ ಎಷ್ಟು ಬೇಗ ಕೆಲಸ ಆಗತ್ತೆ. ಮತ್ತೆ ನಾವ್ ಏನ್ ಅನ್ಕೊಳ್ತೀವಲ್ವಾ, ನಿನ್ನೆ ದಿನ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತೀವಲ್ವಾ, ಆ ಕೆಲಸ ಕೂಡ ಬೇಗನೆ ಆಗತ್ತೆ ಸ್ನೇಹಿತರೆ. ಖುಷಿ ಬೇರೆ ಕೂಗ್ತಾ ಇದ್ಲು, ಅಮ್ಮ ತಲೆ ಬಾಚ್ಬಾರಮ್ಮ ಸಮಯ ಆಯ್ತು ಅಂತ ಹೇಳಿ. ಬೆಳಗ್ಗೆ ಹೇಳಬೇಕು ಅಂದ್ರೆ ಬೇಗ ಏಳೋದ್ರಿಂದ, ಮನೆ ಕೆಲಸ ಮಾಡ್ಕೊಳ್ಳೋದ್ರಿಂದ ಒಂದು ದೇಹಕ್ಕೆ ಬಹಳ ಒಳ್ಳೆ ವ್ಯಾಯಾಮ ಆಗತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಬೆಳಗ್ಗೆನೆ ಎಷ್ಟು ಕೆಲಸ ಇರುತ್ತೆ. ಆವಾಗಲೇ ತಾನೇ ಒಂದು ಹೆಣ್ಣಿನ ಮಹತ್ವ ಮತ್ತೆ ಒಂದು ಹೆಣ್ಣು ಒಂದು ಕುಟುಂಬಕ್ಕೆ ಎಷ್ಟು ಮುಖ್ಯ ಅಂತ ಹೇಳಿ ಗೊತ್ತಾಗೋದು. ನೋಡ್ರಿ, ಚಟ್ನಿ ಕೂಡ ರುಬ್ಬಿದ್ದೀನಿ. ನೋಡಿ, ನೀವು ಇದಕ್ಕೆ ಟೊಮೊಟೊ ಚಟ್ನಿ ಮತ್ತೆ ದಾಲ್ ಕೂಡ ಮಾಡ್ಕೊಳ್ಬಹುದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳು ತವೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ರೀತಿ ನಾವು ಕೈಯಲ್ಲಿ ಕಡುಬು ತಗೊಂಡು ನೋಡ್ರಿ ಸ್ವಲ್ಪ ಗಾಳಿಗೆ ಆರ್ಲಿಕ್ಕೆ ಬಿಟ್ಟೆ. ಮಕ್ಳಿಗೆ ಕೂಡ ಸಮಯ ಆಗ್ತಾ ಇತ್ತು, ಹಾಗಾಗಿ ಅಮ್ಮ ತಿಂಡಿ ಕೊಡು ಅಂತ ಹೇಳಿ ಖುಷಿ ಹಠ ಮಾಡ್ತಾ ಇದ್ಲು. ಶ್ರೀ ಸಾಯಿನ ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಾಗ್ಲೇ ಅಮ್ಮನ ಮನೆಯಲ್ಲಿ ಬಿಟ್ಟು ಬಂದಿದ್ದೆ, ನಾನು ಅಲ್ಲೇ ಇರ್ತೀನಿ ಅಂತ ಹಠ ಮಾಡ್ತಾ ಇದ್ದ. ಹಾಗಾಗಿ ಅವನನ್ನು ಅಲ್ಲೇ ಬಿಟ್ಟು ಬಂದಿದ್ವಿ. ಇವಾಗ ಅವನಿಗೂ ಸಹ ಸ್ವಲ್ಪ ತಿಂಡಿಯನ್ನು ತಗೊಂಡು ಹೋಗ್ಬೇಕು. ಹಾಗೆ ನೋಡ್ರಿ, ಈ ಕೊಟ್ಟೆ ಕಡುಬನ್ನ ನಾನು ಬಿಚ್ಕೊಳ್ತಾ ಇದ್ದೀನಿ. ನೋಡ್ರಿ, ಬೇಯಿಸಿದ್ಮೇಲೆ ನೋಡ್ರಿ ಸ್ನೇಹಿತರೆ, ನೀವು ಕೂಡ ಈ ಕಡುಬನ್ನ ಮಾಡ್ತೀರಾ ಅಂದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸ್ರಿ. ಹಾಗೆ ನಾನ್ ಮಾಡಿರುವ ಈ ಕೊಟ್ಟೆ ಕಡುಬಿಗೆ ನಿಮ್ ಕಡೆ ಯಾವ ರೀತಿ ಹೆಸರು ಹೇಳ್ತಾರೆ ಅಂತನೂ ಅದನ್ನ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ರಿ. ಹೇಗಿತ್ತು ಇವತ್ತಿನ ತಿಂಡಿ ಅಂತ ಹೇಳೋದನ್ನ ಮಾತ್ರ ಮರಿಲೇಬೇಡ್ರಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊಳ್ತೀನಿ. ಹಾಗೆ ನೀವು ಕೂಡ ಒಂದ್ಸರಿನಾದ್ರೂ ಈ ರೀತಿಯಾಗಿ ಹಲಸಿನ ಕೊಟ್ಟೆ ಕಡುಬನ್ನ ಮಾಡ್ಕೊಂಡು ತಿನ್ರಿ ಸ್ನೇಹಿತರೆ. ಬೆಳಗಿನ ಆರೋಗ್ಯಕರವಾದ ತಿಂಡಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಆರೋಗ್ಯಕ್ಕೆ ಹತ್ತಿರವಾದ ಈ ರೀತಿಯ ಎಲೆಗಳನ್ನ ಬಳಸ್ಕೊಂಡು ನಾವು ತಿಂಡಿಯನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ. ಒಂದ್ಸರಿ ಬಾಳೆ ಎಲೆ, ಒಂದ್ಸರಿ ಅರ್ಶನದ ಎಲೆ, ಆಲದ ಎಲೆ ಮತ್ತೆ ಹಲಸಿನ ಎಲೆ, ಈ ರೀತಿಯಾಗಿ ತುಂಬಾ ಎಲೆಗಳನ್ನ ನಾವು ಬಳಸ್ಕೊಂಡು ಈ ರೀತಿ ಕಡುಬುಗಳನ್ನ ಮಾಡ್ಕೊಳ್ಬಹುದು. ಅದರ ಪರಿಮಳದ ಜೊತೆ ಅದರ ಆರೋಗ್ಯಯುತವಾದ ಗುಣಗಳು ಸಹ ಈ ಕಡುಬಿಗೆ ಬಂದು ಸೇರತ್ತೆ ಸ್ನೇಹಿತರೆ. ಇದನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅನೇಕ ರೀತಿಯ ಕಾಯಿಲೆಗಳಿಂದ ನಾವು ಹೊರಗೆ ಬರ್ಬೋದು. ಹಾಗೆ ಇದನ್ನ ಮಾಡ್ಕೊಳ್ಬೇಕಾದ್ರೆ ಒಂದು ಸಾತ್ವಿಕ ಮನೋಭಾವ ನಮ್ಮಲ್ಲಿ ಮೂಡುತ್ತೆ. ಯಾಕಂದ್ರೆ ಹಸಿರು ಸಂಪತ್ತಿನ ಸಂಕೇತ. ಹಾಗಾಗಿ ನಾವು ಈ ಬೆಳಗ್ಗೆ ಸಮಯದಲ್ಲಿ ಈ ಹಸಿರು ಎಲೆಗಳನ್ನ ಮುಟ್ಟಿ ಈ ರೀತಿ ಅಡಿಗೆ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಸ್ನೇಹಿತರೆ. ಇದೆಲ್ಲ ಸ್ನೇಹಿತರೆ, ಕಡುಬು ಯಾವ ರೀತಿ ಬಂದಿದೆ ಅಂತೇಳಿ ಚಾಕು ತಗೊಂಡು ಕಟ್ ಮಾಡಿ ಕೂಡ ತೋರಿಸಿದೀನಿ. ಹಾಗೆ ಎಷ್ಟೊಂದು ಮೃದುವಾಗಿ ಕೂಡ ಬಂದಿದ್ದಾವೆ. ಹಾಗೆ ತಿಂಡಿ
ತಿಂಡಿಯನ್ನ ತಟ್ಟೆಗೆ ಬಡಿಸಿದೆ. ಖುಷಿ ತಿನ್ನಮ್ಮ ಅಂತ ಹೇಳಿದೆ. ಖುಷಿ ತಲೆ ಬಾಚ್ಬಿಡಮ್ಮ, ಟೈಮ್ ಆಗಿದೆ, ಆಮೇಲೆ ತಿಂತೀನಿ ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೂ ಕೂಡ ಬೇಗನೆ ತಲೆಯನ್ನ ಬಾಚಿದೆ. ಹಾಗೆ ನಮ್ಮ ಮನೆ ಹಿಂದ್ಗಡೆ ತುಂಬಾ ಗುಲಾಬಿ ಹೂಗಳು ಬಿಟ್ಟಿದ್ವು. ಅದರಲ್ಲಿ ಒಂದು ಗುಲಾಬಿ ಹೂನ ಖುಷಿಗೂ ಕೂಡ ನಾನು ಮುಡಿಸ್ದೆ. ನಮ್ಮಮ್ಮನೂ ಕೂಡ ನಮ್ಗೆ ಸಣ್ಣವ್ರು ಇದ್ದಾಗ ಶಾಲೆ ಕಳಿಸ್ಬೇಕಾದ್ರೆ ದಿನನಿತ್ಯ ತಲೆ ಬಾಚಿ ಒಂದಲ್ಲ ಒಂದು ರೀತಿ ಹೂಗಳನ್ನ ತಲೆಗೆ ಮುಡಿಸಿ ಕಳಿಸ್ತಿದ್ರು ಸ್ನೇಹಿತರೆ. ನಮ್ಮಮ್ಮನಿಗೂ ಕೂಡ ಹೂವಿನ ಗಿಡ ಸಾಕೋದಂದ್ರೆ ತುಂಬಾ ಇಷ್ಟ. ನಮ್ಮಮ್ಮ ತುಂಬಾ ಹೂವಿನ ಗಿಡಗಳನ್ನ ಬೆಳೆಸಿದ್ರು. ನಮ್ಮ ಕೂದಲು ಕೂಡ ತುಂಬಾ ಉದ್ದ ಇದ್ದಿದ್ರಿಂದ ನಮ್ಮಮ್ಮ ದಿನಾ ತಲೆ ಬಾಚಿ 2 ಜಡೆ ಹಾಕಿ ದಿನ ಹೂಗಳನ್ನ ಮುಡಿಸಿ ಕಳಿಸ್ತಿದ್ರು ಸ್ನೇಹಿತರೆ. ಗೊರಟೆ ಹೂವಾಗಿರ್ಬೋದು, ಮಲ್ಗೆ ಹೂವಾಗಿರ್ಬೋದು, ಡೇರೆ ಹೂವಾಗಿರ್ಬೋದು, ಎಲ್ಲಾ ರೀತಿ ಹೂಗಳನ್ನ ನಮ್ಮಮ್ಮ ನಮ್ಮ ತಲೆಗೆ ಮುಡಿಸಿ ಕಳಿಸ್ತಾ ಇದ್ರು. ಆ ನೆನಪು ಕೂಡ ನನಗೆ ಯಾವಾಗ್ಲೂ ಬರ್ತಾನೆ ಇರತ್ತೆ. ಹಾಗಾಗಿ ನಾನು ಕೂಡ ನನ್ನ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಹಿಂದ್ಗಡೆ ಬೆಳೆದಿರೋ ಹೂವಲ್ಲಿ ಒಂದು ಹೂವಾದ್ರೂ ದಿನಕ್ಕೆ ಮುಡಿಸಿ ಕಳಿಸ್ತೀನಿ ಸ್ನೇಹಿತರೆ. ದಿನ ಬೆಳಗ್ಗೆ ಎಷ್ಟೇ ಬೇಗ ಇದ್ರು ಇಷ್ಟು ಕೆಲಸ ಅಂತೂ ಇದ್ದೇ ಇರತ್ತೆ ಸ್ನೇಹಿತರೆ. ಹಾಗೆ ಖುಷಿಗೆ ತಿಂಡಿ ತಿನ್ಸೋಣ ಅಂತ ಹೇಳಿ ಒಳಗ್ ಬಂದೆ. ಟೇಪ್ ಕಟ್ಟೋದು ಮರ್ತ್ ಬಿಟ್ಟಿತ್ತು. ಶಾಲೆಗೆ ಟೇಪ್ ಕಟ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಹೊಡಿತಾರೆ. ಹಾಗಾಗಿ ಮತ್ತೆ ವೈಟ್ ಟೇಪ್ ಕಟ್ಟೋದು ನೆನಪಾಯ್ತು. ಹಾಗಾಗಿ ಬಿಳಿ ಟೇಪ್ ಗಳನ್ನ ತಲೆ ಕಟ್ತೆ. ಒಂದು 10 ನಿಮಿಷ ಇತ್ತ. ಹಾಗಾಗಿ ನಾನೇ ಬೇಗ ಬೇಗ ತಿಂಡಿ ತಿನ್ನಿಸ್ದೆ. ಯಾಕಂದ್ರೆ ಅವಳು ತುಂಬಾ ನಿಧಾನ ತಿಂತಾಳೆ. ನಾನಾದ್ರೆ ಸ್ವಲ್ಪ ಬೇಗ ಬೇಗ ತಿನ್ನಿಸ್ಬೋದು ಅಂತ ಹೇಳಿ ಬೇಗ ಬೇಗ ಅವಳಿಗೂ ಕೂಡ ತಿಂಡಿ ತಿನ್ನಿಸ್ದೆ. ಹಾಗೆ ನಮ್ಮ ಮನೆಯವರಿಗೂ ಕೂಡ ತಿಂಡಿ ಹಾಕೊಟ್ಟೆ. ಅವರು ಕೂಡ ನಮ್ಮ ಪಕ್ಕದಲ್ಲೇ ಕುತ್ಕೊಂಡು ತಿಂತಾ ಇದ್ರು. ಹಾಗೆ ಇವತ್ತು ಶ್ರೀ ಸಾಯಿ ಸ್ಕೂಲಲ್ಲಿ ಏನೋ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ಸಣ್ಣ ಮಕ್ಕಳಿಗೆ LKG UKG ಮಕ್ಕಳಿಗೆ ರಜಾ ಕೊಟ್ಟಿದ್ರು. ಹಾಗಾಗಿ ಅವನು ಇವತ್ತು ಸ್ಕೂಲಿಗೆ ಹೋಗ್ಲಿಲ್ಲ. ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಹೋದಾಗ ಅಜ್ಜಿ ಮನೆಗೆ ಹೋಗ್ತೀನಿ. ಯಾಕಂದ್ರೆ ಅಜ್ಜಿ ಮನೇಲಿ ಸಣ್ಣದಾಗಿ 2 ಬೆಕ್ಕಿದಾವೆ. ಅಂದ್ರೆ ನಮ್ಮ ಮನೆಯ ಬೆಕ್ಕಿನ ಹೆಸರು ಟೈನಿ ಅಂತ ಹೇಳಿ. ಅದು 4 ಮರಿಗಳನ್ನ ಹಾಕಿತ್ತು. ವರಮಹಾಲಕ್ಷ್ಮಿ ಹಬ್ಬ ದಿನ ಹಾಕಿತ್ತು ಸ್ನೇಹಿತರೆ. 15 ದಿನ ಆಯ್ತು ಮರಿ ಹಾಕಿ. ಆದ್ರೆ ಅದು ಅಮ್ಮ ಈಗ 1 ವಾರ ಆಯ್ತು ಎಲ್ಲಿ ಹೋಗಿದ್ಯೇನೋ ಬಂದೇ ಇರ್ಲಿಲ್ಲ. ಹಾಗಾಗಿ 2 ಮರಿನ ಅದು ಕಚ್ಕೊಂಡು ಹೋಗ್ಬಿಟ್ಟಿತ್ತು. ಇನ್ನು 2 ಮರಿನ ಮನೆಯಲ್ಲೇ ಬಿಟ್ಟು ಹೋಗ್ಬಿಟ್ಟಿತ್ತು. ಹಾಗಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹಾಗಾಗಿ ಬಾಕ್ಸಲ್ಲಿ ಹಾಕೊಂಡು ಅಮ್ಮನ ಮನೆಗೆ ತಗೊಂಡೋಗಿ ಕೊಟ್ಟೆ. ಯಾಕಂದ್ರೆ ಅಮ್ಮ ತುಂಬಾ ಚೆನ್ನಾಗಿ ಬೆಕ್ಕಿನ ಮರಿಗಳನ್ನ ಸಾಕ್ತಾರೆ. ಅಮ್ಮನ ಮನೆಯಲ್ಲಿ ಬೆಕ್ಕು ನಾಯಿಗಳನ್ನ ತುಂಬಾ ಚೆನ್ನಾಗಿ ಸಾಕತ್ತೆ. ನಮ್ಮಮ್ಮ ಬಹಳ ಇಷ್ಟ ನಮ್ಮಮ್ಮಂಗೆ ಪ್ರಾಣಿಗಳು ಅಂದ್ರೆ. ಹಾಗಾಗಿ ನಮ್ಮಮ್ಮನ ಮನೆಯಲ್ಲಿ ಒಂದು 15 ದಿನ ಇರ್ಲಿ, ನಮ್ಮಮ್ಮ ಚೆನ್ನಾಗಿ ಸಾಕಿ ಬೆಳೆಸಿದ್ಮೇಲೆ ಅದರಲ್ಲಿ ಒಂದು ನಾವು ತಗೊಂಬರೋಣ ಅಂತ ಹೇಳಿ ಅದನ್ನ ನಮ್ಮಮ್ಮ ಮನೆಗೆ ಕೊಟ್ಟು ಬರಕ್ಕೆ ಅಂತ ಬೆಳಗ್ಗೆ ಹೋದಾಗ ಶ್ರೀ ಸಾಯಿ ಅಲ್ಲೇ ಇದ್ಬಿಟ್ಟ. ಯಾಕಂದ್ರೆ ಶ್ರೀ ಸಾಯಿಗೂ ಸಹ ನಾಯಿ ಬೇಕು ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಅವನು ಸಹ ನಾನು ಇಲ್ಲೇ ಇರ್ತೀನಿ, ಸಂಜೆ ಬರ್ತೀನಿ ಅಂತ ಹೇಳಿ ಹಠ ಮಾಡ್ದ. ಅಲ್ಲೇ ಇದ್ನಲ್ಲ, ಹಾಗೆ ಅವನಿಗೂ ನಮ್ಮಮ್ಮನಿಗೂ ಆಗತ್ತೆ ಅಂತ ಕೊಟ್ಟು ಬರಕ್ಕೆ ಹೋಗಿದ್ದೆ. ಯಾಕಂದ್ರೆ ನನ್ನ ತಂಗಿ, ನಮ್ಮಮ್ಮ, ನಮ್ಮ ತಮ್ಮ ಎಲ್ಲ ಜೊತೆಗೆ ಇರೋದು. ಇವತ್ತು ನಮ್ಮ ತಂಗಿ ತನ್ನ ಮಗಳನ್ನ ಉಡುಪಿಗೆ ಬಿಟ್ಟು ಬರಕ್ಕೆ ಹೋಗಿದ್ದಾಳೆ ಕಾಲೇಜಿಗೆ. ಹಾಗಾಗಿ ಇವತ್ತು ನಮ್ಮಮ್ಮ ಒಬ್ಬರೇ ಮನೆಯಲ್ಲಿದ್ರು. ಅವಳು ಸಹ ಬೆಳಗ್ಗೆ ಬೇಗನೆ ಎದ್ದು ಪಲಾವ್ ಮಾಡ್ಕೊಂಡು ಬಾಕ್ಸಿಗೆ ಹಾಕೊಂಡೆ ತಗೊಂಡೋಗಿದ್ಲಂತೆ. ಅಂದ್ರೆ ಅಲ್ಲಿ ಹೋಟೆಲಲ್ಲೆಲ್ಲ ತಿನ್ನಕ್ಕೆ ಸರಿಯಾಗೋದಿಲ್ಲ ಅಂತೇಳಿ ಅವಳು ಮನೆಯಲ್ಲಿ ಹಾಕೊಂಡೆ ಅಷ್ಟೊತ್ತಿಗೆ ಬೇಗನೆ ಬಾಕ್ಸಿಗೆ ಹಾಕೊಂಡು 4 ಗಂಟೆಗೆ ಅವ್ರು ಇಲ್ಲಿಂದ ಹೊರಟಿದ್ರು ಸ್ನೇಹಿತರೆ. ನನಗೂ ಕೂಡ ಕರೆದ್ಲು. ಆದ್ರೆ ನಾನು ವ್ರತ ಹಿಡಿದಿದ್ರಿಂದ ಸಂಜೆ 6 ಗಂಟೆಗೆ ಪೂಜೆ ಇರತ್ತಲ್ಲ, ಮತ್ತೆ ಅಷ್ಟೊತ್ತಿಗೆ ಬರೋಕ್ ಆಗಲ್ಲ ಅಂತೇಳಿ ನಾನು ಹೋಗ್ಲಿಲ್ಲ. ಹಾಗಾಗಿ ನಾನು ಕೂಡ ಕೊಟ್ಟೆ ಕಡುಬನ್ನ ತಗೊಂಡೋದೆ. ಅಮ್ಮ ಅಂದ್ರು ಅದ್ರಲ್ಲೂ ಅವಳು ಪಲಾವ್ ಮಾಡಿಟ್ಟು ಹೋಗಿದ್ದಾಳೆ, ಇತ್ತು ಯಾಕೆ ತರಕ್ ಹೋಗಿದ್ದೆ ಅಂದ್ರು. ಇರ್ಲಿ ತಗೊಳವ, ಈ ಕೊಟ್ಟೆ ಕಡುಬು ಚೆನ್ನಾಗಿರತ್ತೆ, ತಿಂತೀಯಾ ಅಂತ ಹೇಳಿ ತಂದಿದ್ದೀನಿ ಅಂತೇಳಿ ನಮ್ಮ ಅವ್ವಂಗೆ ಕೊಟ್ಟೆ ಸ್ನೇಹಿತರೆ. ಕಡೆ ಅಂದ್ರೆ ನಾವು ಸಣ್ಣವರಿದ್ದಾಗ ಅಜ್ಜಿಗೆ ಅಮ್ಮ ಅಂತ ಕರಿಬೇಕಾಗಿತ್ತು, ನಮ್ಗೆ ಜನ್ಮ ಕೊಟ್ಟವರಿಗೆ ಅವ್ವ ಅಂತ ಕರಿಬೇಕಾಗಿತ್ತು ಸ್ನೇಹಿತರೆ. ಅವಾಗ ನಮ್ಮ ಅಜ್ಜಿ ಊರಲ್ಲಿ ಅದೇ ತರ ಪದ್ಧತಿ ಇತ್ತು. ಹಾಗಾಗಿ ನಮ್ಗೆ ಅದೇ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ನಾನು ನಮ್ಮಮ್ಮಂಗೆ ಅವ್ವ ಅಂತಾನೆ ಕರೆಯೋದು ಸ್ನೇಹಿತರೆ. ನೋಡಿದಲ್ಲ ಸ್ನೇಹಿತರೆ, ನನ್ನ ಬೆಳಗಿನ ದಿನಚರಿ ಈ ರೀತಿ ಇರುತ್ತೆ ಸ್ನೇಹಿತರೆ. ದಿನನಿತ್ಯ ಇದೇ ರೀತಿ ಇರುತ್ತೆ. ಕೆಲವ್ರು ಹೇಳ್ಬೋದು ಇದನ್ನ ಮಾಡೋದು ಬಹಳ ಕಷ್ಟ, ದಿನನಿತ್ಯ ಈ ತರ ಹೇಳೋಕೆ ಕಷ್ಟ ಆಗತ್ತೆ ಅಂತ ಹೇಳಿ. ಆಗತ್ತೆ ಸ್ನೇಹಿತರೆ, ಇಲ್ಲ ಅಂತಲ್ಲ. ಒಂದೊಂದ್ಸರಿ ಮನುಷ್ಯನ ಆಲಸ್ಯ ಕಾಡತ್ತೆ. ಅದರಲ್ಲೂ ನಾವು ಎದ್ದೇಳಲೇಬೇಕಾಗತ್ತೆ. ಯಾಕಂದ್ರೆ ಮಕ್ಕಳು, ಕುಟುಂಬ ಅನ್ನೋ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇರುತ್ತಲ್ಲ. ಹಾಗಾಗಿ ನಾವು ಎದ್ದೇಳಲೇಬೇಕಾಗತ್ತೆ. ನಮ್ಮ ಕರ್ತವ್ಯವನ್ನ ಅಚ್ಚುಕಟ್ಟಾಗಿ ನಾವು ನಿರ್ವಹಿಸಲೇಬೇಕಾಗತ್ತೆ ಸ್ನೇಹಿತರೆ. ನಮ್ಮ ಅಮ್ಮನ ಮಡ್ಲಲ್ಲಿ ಎಷ್ಟು ಚೆನ್ನಾಗಿ ಬೆಕ್ಕಿನ ಮರಿಗಳು ಕುಳಿತಿದಾವೆ. ಆಲ್ಮೋಸ್ಟ್ ನನ್ನ ದಿನಚರಿ ಇದೇ ರೀತಿಯಾಗಿರುತ್ತೆ ಸ್ನೇಹಿತರೆ. ಇವತ್ತಿನ ಬೆಳಗಿನ ಈ ಲಾಗ್ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಮಸ್ತೆ ಸ್ನೇಹಿತರೆ. ಮತ್ತೊಂದು ಒಳ್ಳೆಯ ಆರೋಗ್ಯಭರಿತವಾದ ತಿಂಡಿ ಇಲ್ಲವೇ ಅಡುಗೆಯೊಂದಿಗೆ ಉಪಯುಕ್ತವಾದ ಟಿಪ್ಸ್ಗಳು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ತೆ ಸ್ನೇಹಿತರೆ.